ನಿಮ್ಮ ಮೌನಿಂದ ಭಾಳ ಆಗತ್ತಿರ್ಲಿ. ಕೋಳಿ ಮರಿ ಹೊಡೆಯೋದು, ಆಡು ಮರಿ ಹೊಡೆಯೋದು ಬರೀ ಇದೇ ಮಾಡ್ತೆ ಅಂದಾಗದ. ಮುದೆ ಒಳಗಿದ್ದಲ್ಲ ಹಂಗೆ ಮತ್ತೆ ಶುರುವಾಯ್ತು ನೋಡಿ ಇವ್ರ ಜಗಳ. ಚೆಂಡ ಆಡೋರ ಕಡೆ ಬೆಳಗ್ಗೆ ಹೋಗಿ ಆಡ್ಬೇಕು. ಇಲ್ಲಿ ಆಡಂತದನು? ನಾವು ಇಲ್ಲಿ ಆಡ್ತೀವಿ ನೋಡಿ. ಏನೀಗ ಏನೀಗ ಇನ್ನೇಮನ ಏನದು ಮಾತು? ಬಾ ತಿಂದಿದ್ರು ಬಾ, ನಿಂದನಾಗಲ್ಲ ನಂದನಾಗಲ್ಲ. ನೀನು ಕಲ್ಲು ತಗೊಂಡು ತಲೆ ಬುಗಿಟ ಬರಂಗೆ ಆಗ್ತೀನಿ ನೋಡಿ ನಿನಗೆ. ಅರೆ ಇಂಥವು ನೋಡಿ ಬಿಡ ಮಾಮಿನ್. ಸುಮ್ಮನೆ ಏನು ಸಣ್ಣ ಹುಡುಗರು ಆಡಿದಂಗೆ ಆಡ್ತೀರಿ ನೀವು. ಗೌರಿ, ಆಟದಾಗ 5 ಮಂದಿ ಇದ್ದೀವಲ್ಲ, ಹೆಂಗನ ಮಾಡಿತ್ತು ನಾವು 4 ಬಂದ್ರೆ 6 ಮಂದಿ ಆಯ್ತೀವಿ ನೋಡು. ಏ ಬೀರಣ್ಣ, ಸ್ವಲ್ಪ ಚಂಡ ಹಿಡ್ಕಿದ್ದು. ಹೌದು ಏನೋ ಮರ, ಎಷ್ಟು ಚಂದ ಚಂಡ ಹಿಡ್ಕಂತಲ್ಲ ನೀನು. ಇವಕ್ಕೇನು ಬರೋದಲ್ಲ, ಹಂಗೆ ಕ್ರಿಕೆಟ್ ಆಡಕ್ಕೆ ನಿಂತವು. ನಿನ್ನಂಗೆ ಚಂಡ ಹಿಡ್ಕಕ್ಕೆ ಯಾರಿಗೆ ಬರೋದಿಲ್ಲ. ನಿನಗೆ ಬರ್ತದನ ಮಾವ? ನನಗೆಲ್ಲಿ ಬರ್ತದಪ್ಪ. ಕೈಯಾಗ ಹಿಡ್ಕಕ್ಕೆ ಹೋದ್ರೆ ಪುಸಿಕ್ಕಂದು ಹೋಗ್ತದ. ಪುಸ್ತಕದ ಹೌದಿಲ್ಲ? ಹೌದು ಮತ್ತೆ ಮತ್ತೆ ಹೆಂಗೆ ಹಿಡ್ದದ್ದಾನ? ಏತ್ತ ಗಣಮಗನಪ್ಪ. ಇಲ್ಲಿ ನೋಡಪ್ಪ, ಎಷ್ಟು ಮಂದಿವಲ್ಲ ನಾವು. ನಮ್ಮ ಕೈಯಾಗ ಚೆಂಡ ನಿಂದ್ರದಲ್ಲ, ಹಿಡ್ಕಕ್ಕೆ ಹೋದಂಗೆಲ್ಲ ಪುಸ್ತಕತದ. ಹೆಂಗೆ ಪುಸ್ತಕತದೇನಪ್ಪ ನಿಮ್ಮ ಕೈಯಾಗ ಯಾರಿಗೆ ಗೊತ್ತ? ಹೆಂಗೆ ಏನು ಒಟ್ಟದ ಕೈಗೆ ಸಿಗೋದಿಲ್ಲ. ಇದಕ್ಕಂತ ಆಡಕ್ಕೆ ಬರೋದಿಲ್ಲ. ತಟಗನ ಹುಷಾರಿಲ್ಲ ತಿಕ್ಕವಳು. ನಡ್ರಿ ನಡ್ರಿ, ಫಸ್ಟ್ಲಿ ಸ್ಕ್ಯಾಚ್ ಹಿಡಿತ ನೋಡಿ ಬೀರಪ್ಪ. ತಾಪ ಚೆಂಡತ ಹಿಡಿ. ನೋಡಿದ್ರೆ ಹೆಂಗೆ ಹಿಡ್ದು ನೋಡ್ರಿ. ಶಬಾಷ್. ನಿನ್ನಂತತ್ನ ಬಿಟ್ಟು ಯಾರ್ಯಾರು ಹಾಕೊಂಡಿವಪ್ಪ ನಾವು ಈ ಆಟಕ್ಕೆ. ನೀನು ನಮ್ಮ ಜೊತೆಗೆ ಆಟ ಆಡಿದಂದ್ರೆ ಆರಾಮ್ ಗೆತ್ತೀವಿ ನಾವು. ಕಂದಾಯನೇ ಮನ್ನಾಗ ಗೊತ್ತದ. ಏನಂತಿ? ಏ ಮಾವ, ನಿನಗೆ ಬರೀ ಕಂದಾಯ ಮನ್ನಾಗದತ್ತದ. ನನಗೆ ಕ್ಯಾಪ್ಟನ್ ರಸಲ್ನ ಒದ್ದೋಡ್ಸದತ್ತದ. ಬೀರಣ್ಣ, ದೊಡ್ಡ ಮನಸ್ಸು ಮಾಡಿ ಆಟಕ್ಕೆ ಒಪ್ಪಿಗಪ್ಪ. ಈ ಆಟದಾಗ ನಮ್ಮ ಜೀವನನೇ ಅದ. ಊರಿಗೆ ಒಳ್ಳೇದಾಗ್ತದಂತಿದ್ದೆ. ಆಡಮ್ ತಗರ ಪದರಾಗ ಏನದ? ಒಟ್ಟು ನಮ್ಮ ಕಂದಾಯ ಮನ್ನಾ ಮಾಡಿದ್ರೆ ಸಾಕಪ್ಪ. ಆದ್ರೆ ಬೀರ ಏನು ಹೇಳ್ತಾನೆ ಅಂದರೆ, ಒಂದು ವೇಳೆ ನಾವು ಈ ಆಟದಲ್ಲಿ ಸೋತ್ರೆ ನಮ್ಮ ಭೂಮಿ ಅವರಿಗೆ ಬಿಟ್ಟು ಕೊಡಬೇಕಲ್ಲ ಅಂತಾನೆ. ಅದಕ್ಕೆ ಭುವನ್ ಏನೂ ಆಗಲ್ಲ, ನಮ್ಮ ಜೊತೆ ದೇವರಿದ್ದಾನೆ ಅಂತ ಧೈರ್ಯ ಹೇಳ್ತಾನೆ. ಒಂದು ಕಡೆ ಕ್ಯಾಪ್ಟನ್ ರಸಲ್ ಬ್ರಿಟಿಷ್ ಅಧಿಕಾರಿ ಹತ್ತಿರ ಹೋಗಿ ನಿಮಗೊಂದು ಸಂತೋಷದ ಸುದ್ದಿ ಎಂದು ಹೇಳುತ್ತಾನೆ. ಇನ್ನು ಮೇಲೆ ನಮಗೆ 3 ಪಟ್ಟು ಕಂದಾಯ, ಜೊತೆಗೆ ರೈತರ ಭೂಮಿ ನಮ್ಮದಾಗುತ್ತೆ ಅಂತ ಹೇಳ್ತಾನೆ. ಅದು ಹೇಗೆ ಅಂತ ಕೇಳಿದಾಗ, ನಾನು ರೈತರಿಗೆ ಒಂದು ಸವಾಲು ಹಾಕಿದ್ದೇನೆ. ನೀವು ಕ್ರಿಕೆಟ್ ಆಟದಲ್ಲಿ ನಮ್ಮನ್ನು ಸೋಲಿಸಿದರೆ ನಾವು ದೇಶ ಬಿಟ್ಟು ಹೋಗುತ್ತೇವೆ. ಅದೇ ನೀವು ಸೋತರೆ 3 ಪಟ್ಟು ಕಂದಾಯ, ಜೊತೆಗೆ ನಿಮ್ಮ ಭೂಮಿ ಬಿಟ್ಟು ಕೊಡಬೇಕು ಅಂತ ಹೇಳಿದ್ದೇನೆ. ಕ್ಯಾಪ್ಟನ್ ರಸಲ್ನ ಈ ಮಾತು ಕೇಳಿ ಬ್ರಿಟಿಷ್ ಅಧಿಕಾರಿ ಚಾಪ್ಲಿನ್ ಕೋಪದಿಂದ ಬೈಯುತ್ತಾನೆ. ನೀನೊಬ್ಬ ಹುಚ್ಚ, ಈ ಆಟದಲ್ಲಿ ನಾವು ಸೋತ್ರೆ ದೇಶವನ್ನೇ ಬಿಟ್ಟು ಹೋಗಬೇಕು ಅಂತಾನೆ. ಅದಕ್ಕೆ ಕ್ಯಾಪ್ಟನ್ ರಸಲ್, ಚಿಂತಿಸಬೇಡಿ, ಈ ಆಟದ ಬಗ್ಗೆ ರೈತರಿಗೆ ಏನೂ ಗೊತ್ತಿಲ್ಲ, ಕೋಪದಲ್ಲಿ ಸವಾಲು ಒಪ್ಪಿಕೊಂಡಿದ್ದಾರೆ ಅಷ್ಟೇ ಎನ್ನುತ್ತಾನೆ.